ರಾತ್ರಿ ಏನ್ ಊಟ ಮಾಡಿದ್ರಿ? ಪೂರಿ ಅವರೆಕಾಳು ಪಲ್ಯ ಮಾಡಿದ್ದೆ, ಅದನ್ನೇ ತಿಂದ್ರು. ಪೂರಿ ಆಯಿಲ್ ಕಂಟೆಂಟ್ ಅಲ್ವಾ? ರಾತ್ರಿ ಹೊತ್ತು ಮಲ್ಗೋ ಟೈಮಲ್ಲಿ ತಿಂತಾರಾ? ನೀವು ಸ್ಪೋರ್ಟ್ಸ್ ಮ್ಯಾನ್ ಆಗಿ ನಿಮ್ಗೆ ಇದೆಲ್ಲ ಗೊತ್ತಿರ್ಬೇಕಲ್ವಾ? ಸಾರಿ ಡಾಕ್ಟರ್, ನನಗೂ ಅನ್ನಿಸ್ತು, ಅಪರೂಪಕ್ಕೆ ಅಂತ ನಾನು ತಿಂದ್ಬಿಟ್ಟೆ. ಬ್ರದರ್ಗೆ ತುಂಬಾ ಇಷ್ಟ ಅಂತ ತುಂಬಾ ದಿನ ಆದ್ಮೇಲೆ ಮಾಡಿದೆ ಡಾಕ್ಟರ್. ನೋಡಿ, ರಾತ್ರಿ ನೀವು ಪೂರಿ ಎಲ್ಲ ತಿಂದಿರೋದಕ್ಕೆ ಇವಾಗ ಫುಡ್ ಪಾಯ್ಸನ್ ಆಗಿದೆ. ಅಂತ ದೊಡ್ಡ ಪ್ರಾಬ್ಲಮ್ ಏನಲ್ವಲ್ಲ? ಈಗೇನು ತೊಂದರೆ ಏನಿಲ್ಲ, ಬರೀ ಲಿಕ್ವಿಡ್ ಫುಡ್ ತಗೊಳ್ಳಿ. ನೆಕ್ಸ್ಟ್ ಟೈಮು ರಾತ್ರಿ ಹೊತ್ತು ಆಯಿಲ್ ಫುಡ್ ಎಲ್ಲ ಅವಾಯ್ಡ್ ಮಾಡಿ. ಸಾರಿ ಬ್ರದರ್, ನನಗೆ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ ಶ್ಯಾಮ್, ನೀವ್ಯಾಕೆ ಸಾರಿ ಕೇಳ್ತೀರಾ? ಆ ಥರ ಐಟಮ್ನ ಇನ್ಮೇಲೆ ಮಾಡೋದಿಲ್ಲ ಡಾಕ್ಟ್ರೆ. ಇಟ್ಸ್ ಓಕೆ. ಎನಿವೆ, ಸ್ವಲ್ಪ ಹೊತ್ತಿಗೆ ಸರಿ ಹೋಗ್ತೀರಾ. ಓಕೆ, ನಾನು ಬರ್ಲಾ? ಭಟ್ರೆ, ಅವ್ರನ್ನೊಂಚೂರು ಬಿಟ್ಬಿಟ್ಟು ಬನ್ನಿ. ಯಾಕೆ ಲಕ್ಕಿ ಅವರೇ, ನಾನು ಯಾವತ್ತಾದ್ರೂ ನಿಮ್ಗೆ ರಾತ್ರಿ ಪೂರಿಗಿರಿ ಮಾಡಿಕೊಟ್ಟಿದ್ದೀನ? ನೀವ್ ಯಾಕೆ ತಿನ್ನಕ್ ಹೋದ್ರಿ? ನನಗೇನು ಗೊತ್ತು ಗೀತಾ, ನೀನಿದ್ದಿದ್ರೆ ಇದನ್ನೆಲ್ಲ ನೋಡ್ಕೋತಾ ಇದ್ದೆ. ಇವಾಗ ನೀನಿಲ್ಲ, ಭಟ್ರು ಏನೋ ರುಚಿಯಾಗಿ ಮಾಡಿಕೊಟ್ರು, ಅದನ್ನ ತಿಂದೆ. ನಿಮ್ಗೆ ಹೇಳೋರು ಕೇಳೋರು ಇಲ್ಲ ಅಂದ್ರೆ ಸಿಕ್ಕಿದೆಲ್ಲ ತಿಂತೀರಾ ನೀವು. ಇವಾಗ ನೋಡಿ ಅನುಭವಿಸ್ತಿರೋದು. ಇಷ್ಟು ದಿನ ನನಗೇನು ಬೇಕು ನನಗೇನು ಬೇಡ ಅಂತ ಡಿಸೈಡ್ ಮಾಡೋದಕ್ಕೆ ನೀನಿದ್ದೆ. ಇವಾಗ ನೀನು ಇಲ್ವಲ್ಲ, ನಾನೇನು ಮಾಡಲಿ? ನಾನು ಇಲ್ಲಿಲ್ಲ ಅಂತ ನಿಮ್ಗೆ ಇಷ್ಟ ಬಂದಿದ್ದೆಲ್ಲ ಹಾಕಿ ತಿನ್ಬಿಡೋದಾ? ನೀವ್ ಹೇಳ್ಬೇಕು ಇಂಥದ್ದೇ ಮಾಡಿ ಅಂತ. ಅವ್ರು ಮಾಡ್ಕೊಡಲ್ಲ ಅಂತಾರ? ಒಂದಿನ ತಿಂದಿದ್ದಕ್ಕೆ ಇಷ್ಟೆಲ್ಲ ಆಗ್ತಿರೋದು. ಇದಕ್ಕೇನಾದ್ರೂ ಒಂದು ಮಾಡ್ಲೇಬೇಕು, ಇಲ್ಲ ಅಂದ್ರೆ ಆಗಲ್ಲ. ಹೀರಿ. ಹಲೋ ದೀಪಿಕಾ ಅವರೇ, ಏಯ್, ಏನೋ ನಿಂದು ತರ್ಲೆ? ಸುಮ್ನೆ ಮಾತಾಡ್ಕೊಂಡು ನಿಂತವ್ರೆ, ಅವ್ರ ಮೇಲೆ ಕೂಲ್ ಡ್ರಿಂಕ್ಸ್ ಹಾಕ್ತೀಯಾ? ಅವ್ನೇನ್ ಮಾತಾಡ್ದಂತ ಗೊತ್ತಾ ಸರ್ ನಿಮ್ಗೆ? ಗೊತ್ತಿಲ್ಲ ಅಂದ್ರೆ ಸುಮ್ನೆ ಇರಿ. ಏಯ್, ಏನ್ ಪೊಲೀಸ್ನವ್ರ ಮೇಲೆ ರೋಪ್ ಹಾಕ್ತೀಯಾ? ನಾನೇ ನಿಮಗೆ ರೋಪ್ ಆಗ್ತಾ ಇಲ್ಲ. ಈ ನನ್ ಮಗ ಬಾಯಿಗೆ ಬಂದಾಗ ಮಾತಾಡ್ತಾನೆ. ಏನೋ ಮಾತಾಡ್ತೀಯಾ? ಮಿತ್ರನಿಂದ ಪುತ್ರ ಲಾಭ ಅಂತ್ಯಾ? ನಾಚಿಕೆ ಆಗಲ್ವಾ ನಿಂಗೆ? ನನ್ ಮಗನ ಬಾಯಿಗೆ ಬಂದಾಗ ಮಾತಾಡ್ತೀನಲ್ಲ. ನಿನ್ಗೆ ಹೇಳಿದ್ನ ನಮ್ಗೆ ಕಣ ಹೇಳಿದ್ದು. ನಾನು ಈ ತರ ಸಾವಿರ ಹೇಳ್ತೀನಿ, ನಿನಗೇನು? ನೀನ್ ಯಾವ ಕಡೆ ಕೈ ಮಾಡ್ತಾನೆ? ಏನು ನಾನೆಲ್ಲ ಮಾಡಿದೀನಿ ನಿಮ್ಗೆ? ನನ್ ಬಗ್ಗೆ ಯಾಕೆ ಮಾತಾಡ್ತೀಯಾ? ಹೌದು ಕಣೋ, ಅಂದೆ, ಯಾಕಂದ್ರೆ ನೀನ್ ಗಂಡ್ಸೇ ಅಲ್ಲ. ಸರ್, ದತ್ತ, ಪೊಲೀಸ್ಗವ್ರಿಗೆ ಅವ್ರ ಮುಗಿಯಲು ಏನೋ ನಿಂದು? ಪೊಲೀಸ್ನವ್ರ ಮೇಲೆ ರೌಡಿಸಮ್ ಏನೋ? ನಿನ್ನ ಹಿಂಗೆ ಬಿಟ್ಟಾಗಲ್ಲ. ನಡೆಯ ಸ್ಟೇಷನ್ಗೆ, ನಡೆಯ. ಹಿಂಗೆ ಪ್ಲಾನ್ ಸಖತ್ತಾಗಿ ವರ್ಕ್ ಆಯ್ತು. ಬಾಯ್, ಎಂತ ತಗೋತೀರಿ ಕುಡಿಕೆ? ಕಾಫಿ, ಟೀ? ಇಲ್ಲ, ನಾನು ಅದನ್ನ ತಗೊಳ್ಳಲ್ಲ. ಬಾಯ್, ನಾನು ಕೊಡೋದಿಲ್ಲ ಅನ್ಕೋಬೇಡಿ, ಎಂತ ಬೇಕಾದ್ರೂ ಕೊಡ್ತೇನೆ. ಇಲ್ಲ, ಇನ್ ಮುಂದೆ ನೀವು ಮನೇಲಿ ಕಾಫಿ ಟೀ ಮಾಡೋ ಅಗತ್ಯ ಇರಲ್ಲ. ವಾಯ್, ಎಂತ ಹೇಳ್ತಿರೋದು ಮಾರ ನೀವು? ಅಂದ್ರೆ ನಾನು ಅಡುಗೆ ಮಾಡೋದು ಬೇಡ ಇಲ್ಲಿ? ನೀವು ಅಡುಗೆ ಕೆಲ್ಸಕ್ಕೆ ಬಂದಿದ್ದ? ನಾನು ಹೊಟ್ಟೆಗೆ ಹೊಡಿಬೇಡ್ರಿ. ಹಾಗೇನಿಲ್ಲ, ಮೇಡಮ್ ಬರಕ್ ಹೇಳಿದ್ರೆ ಅದಕ್ಕೆ ಬಂದೆ. ಮೇಡಮ್ ಬರ ಕೇಳಿದ್ರಾ? ಸರಿ, ಎಂತ ತಗೋತೀರಿ ಕುಡಿಯಕ್ಕೆ? ಕುಡಿಯಕ್ಕೆ ಒಂದು ಲೋಟ ನೀರು. ಒಂದು ಲೋಟ. ಓಕೆ. ಹಾಯ್, ಆಲ್ರೆಡಿ ವೇಟ್ ಮಾಡ್ತಿದ್ದೀರಾ? ಸಾರಿ, ನಾನು ಬರೋದು ಸ್ವಲ್ಪ ಡಿಲೇ ಆಯ್ತು. ನೋ ಪ್ರಾಬ್ಲಮ್. ಸರ್, ನಾ ಮೀಟ್ ಮಾಡಿದ್ರಾ? ಇಲ್ಲ, ವೇಟಿಂಗ್. ಸರ್ ಬಂದ್ರು. ನಮಸ್ತೆ. ನಮಸ್ತೆ, ನಾನ್ ಗೀತಾ. ಇವರೇ ಲಕ್ಕಿ ಅವರು. ಹಾಯ್. ಐ ಲೈಕ್ ದಿಸ್ ಫರ್ಮ್ ಶೇಕ್ ಹ್ಯಾಂಡ್. ನೀವು ಫಿಟ್ ಆಗಿದ್ದೀರಾ ಅನ್ನೋದು ತೋರಿಸುತ್ತಿದ್ದು. ಇವ್ರು ಇನ್ನೂ ಫಿಟ್ ಆಗಿದ್ರು. ಫುಡ್ ಪಾಯ್ಸನಿಂಗ್ ಆಗಿ ಸ್ವಲ್ಪ ವೀಕ್ ಆಗಿದ್ದಾರೆ. ಆದ್ರೆ ಇನ್ ಮುಂದೆ ಫುಡ್ ಪಾಯ್ಸನಿಂಗ್ ಆಗದೆ ಇರೋ ಹಾಗೆ ನೀವ್ ಗೈಡ್ ಮಾಡ್ಬೇಕು ಅವ್ರಿಗೆ. ಗೀತಾ, ಇದನ್ನೆಲ್ಲ ಇವ್ರಿಗೆ ಯಾಕೆ ಹೇಳ್ತಾ ಇದ್ಯಾ? ಯಾರು ಇವರು? ಇವರು ನಿಮ್ ಡಯಟಿಷಿಯನ್ ಕಮ್ ಪರ್ಸನಲ್ ಟ್ರೈನರ್. ಇವ್ರನ್ನ ನಾನೇ ಕರ್ಸಿರೋದು.
ಹೌದು ಸರ್, ಮೇಡಮ್ ಡಯಟಿಷಿಯನ್ ಬೇಕು ಅಂದ್ರು, ಸೊ ಇವ್ರನ್ನ ಅಪಾಯಿಂಟ್ ಮಾಡಿದೆ. ಹೀಸ್ ಮಿಸ್ಟರ್ ಕಿರಣ್. ನಾನು ನಿಮಗೆ ಪರ್ಸನಲ್ ಟ್ರೈನರ್ ಮತ್ತೆ ಡಯಟಿಷಿಯನ್ ಆಗ್ತೀನಿ. ನೀವಿನ್ ಮುಂದೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋದನ್ನ ಅಡ್ಮಿನಿಸ್ಟ್ರೇಟ್ ಮಾಡ್ತೀನಿ. ಬಟ್ ಇಟ್ಸ್ ಓಕೆ, ಐ ಕ್ಯಾನ್ ಮ್ಯಾನೇಜ್. ನೋನೋ ಸರ್, ಪ್ರೊಫೆಷನಲ್ಸ್ ಆರ್ ಪ್ರೊಫೆಷನಲ್. ನಮ್ಗೆ ಇದಕ್ಕೆ ಅವಕಾಶ ಮಾಡ್ತೀವಿ. ನೀವಿನ್ನು ಫಿಟ್ ಮತ್ತೆ ಬೆಟರ್ ಸ್ಪೋರ್ಟ್ಸ್ ಮ್ಯಾನ್ ಆಗಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಬಟ್ ಸ್ಟಿಲ್ ನೋ ಡೌಟ್ ಸರ್, ನಾನು ಈ ಪ್ರೊಫೆಷನಲ್ಲಿ 6 years ಇಂದ ಇದ್ದೀನಿ. ನಾನು ಸ್ಪೋರ್ಟ್ಸ್ ಮ್ಯಾನ್ಗೆ ಪರ್ಸನಲ್ ಟ್ರೈನರ್ ಆಗಿ ಅವ್ರಿಗೆ ಸ್ಪೋರ್ಟ್ಸ್ ಬೇಕಾದ ಮಸಲ್ ಮತ್ತೆ ಸ್ಟಾಮಿನಾ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡ್ತೀನಿ. ನೈಸ್. ಸರ್, ನಿಮ್ ಕಬಡ್ಡಿಗೆ ಈಗ ಕಾಫ್ ಮಸಲ್ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಬೇಕಾದ ಎಕ್ಸರ್ಸೈಸ್ ನಾನು ಡಿಸೈನ್ ಮಾಡಿದ್ದೀನಿ. ಜೊತೆಗೆ ಡಯಟ್ ಪ್ಲಾನ್ ಕೂಡ ಸರ್. ನೀವು ಕಬಡ್ಡಿ ಪ್ಲೇಯರ್ ಆಗಿರೋದ್ರಿಂದ ನಿಮ್ಗೆ ಸ್ಟಾಮಿನಾ ಜೊತೆಗೆ ಸ್ಟ್ರೆಂತ್ ಬೇಕು. ಸೊ ಈಗ ನಿಮ್ಮ ಡಯಟ್ ಪ್ಲಾನ್ ನಲ್ಲಿ ಪ್ರೋಟೀನ್ ಜೊತೆಗೆ ವೈಟಮಿನ್ಸ್ ನ ಆಡ್ ಮಾಡ್ಬೇಕಾಗುತ್ತೆ. ವೆರಿ ನೈಸ್. ಇದಕ್ಕೆಲ್ಲ ಹೆಲ್ಪ್ ಮಾಡಿದ್ರೆ ಐ ಬಿ ರಿಯಲಿ ಹ್ಯಾಪಿ. ಹೆಲ್ಪ್ ಅಂತ ಹೇಳ್ಬೇಡಿ ಸರ್, ಇಟ್ಸ್ ಮೈ ಪ್ರೊಫೆಷನ್. ದೀಪಿಕಾ ಅವ್ರು ನಿಮ್ಗೆ ರೆಫರ್ ಮಾಡಿದ್ರು ಅಂತ ನಾನೇ ಪರ್ಸನಲ್ ಆಗಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಿ. ಇವತ್ ಮಧ್ಯಾಹ್ನದಿಂದಾನೇ ನೀವ್ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋದ್ರ ಡಯಟ್ ಚಾರ್ಟ್ ಕೊಡ್ತೀನಿ ನಾನು ನಿಮ್ಗೆ. ಅಂದ ಹಾಗೆ ನೀವು ಸ್ಮೋಕ್ ಮಾಡ್ತೀರಾ ಸರ್? ಒಂದು 2 months ಆಯ್ತು. ನಾಟ್ ಅ ರೆಗ್ಯುಲರ್ ಸ್ಮೋಕರ್. ಫೈನ್. ಡ್ರಿಂಕ್ಸ್? ಒಕೇಶನಲಿ. ಓಕೆ, ಥ್ಯಾಂಕ್ ಯು. ಶ್ಯಾಮ್, ನೀರ್ ಯಾಕೆ? ಕಾಫಿ ಮಾಡ್ಕೊಳ್ಳಿ. ನಾನು ಹೇಳಿದ್ದು ಅಟ್ ಲೀಸ್ಟ್ ಜ್ಯೂಸ್. ಬೇಡ, ಫೈನ್. ನೀವು ಡಯಟ್ ಚಾರ್ಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದು ಇವ್ರಿಗೆ ಕಳಿಸ್ಬಿಡಿ. ಇವ್ರ ನಮ್ಮ ಅಡಿಗೆ ಭಟ್ರು. ಓಕೆ ಮೇಡಮ್, ನಾನು ಅವ್ರ ಜೊತೆ ಪರ್ಸನಲ್ ಕೋಆರ್ಡಿನೇಟ್ ಮಾಡ್ಕೋತೀನಿ. ಸರ್, ನಿಮ್ ಮೇಲ್ ಐಡಿ ಇದೆಯಾ? ಮೇಲೆ ಏಡಿನ ಏಡಿದ್ರೆ ಸಾಂಬಾರ್ ಮಾಡಿ ಆಗ್ತಿರ್ಲಿಲ್ವಾ? ಏಡಿ ಅಲ್ಲ ಸರ್, ಮೇಲ್ ಐಡಿ. ಅವೆಲ್ಲ ಇಲ್ಲ ಮಾರೆ ನಮ್ಮ ಹತ್ರ. ಓಕೆ, ವಾಟ್ಸಪ್ ಇಲ್ದಿರೋ ಮೊಬೈಲ್ ಉಂಟಾ? ಎಲ್ಲ ಉಂಟು ಅದ್ರಲ್ಲಿ. ಹಾಗಿದ್ರೆ ನಿಮ್ ನಂಬರ್ ಶೇರ್ ಮಾಡಿ. ನಾನು ಕಳಿಸ್ಕೊಡ್ತೀನಿ. ಶೋ, ಥ್ಯಾಂಕ್ ಯು. ಓಕೆ, ವಾವ್, ಯು ಆರ್ ಫಿಟ್ ಅಂಡ್ ಐಲ್ ಮೇಕ್ ಯು ಫಿಟ್. ಥ್ಯಾಂಕ್ ಯು. ಓಕೆ ಮೇಡಮ್, ಬಾಯ್. ಬಾಯ್ ಸರ್. ಬಾಯ್. ಸರ್, ಕಳ್ಸ್ಕೊಟ್ ಬರ್ತೀನಿ. ಗೀತಾ, ಇದೆಲ್ಲ ಬೇಕಿತ್ತಾ? ಖಂಡಿತವಾಗ್ಲೂ ಬೇಕಿತ್ತು. ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ನಿರಿ. ಪ್ರೊಫೆಷನಲ್ ಆಗಿರೋದಕ್ಕೆ ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಹೋದ್ರು. ಅದಕ್ಕೆ ಹೇಳೋದು, ಇದಕ್ಕೆಲ್ಲ ಪ್ರೊಫೆಷನಲ್ಸೇ ಬೇಕು ಅಂತ. ಹೌದು ಮೇಡಮ್, ಇಷ್ಟು ಚಂದ ಮಾತಾಡಿದ್ರಲ್ಲ, ಇನ್ಮೇಲೆ ಅವ್ರು ಹೇಳ್ದಾನೆ ಮಾಡ್ಕೊಡ್ತೇನೆ. ಬ್ರದರ್, ನಿಮ್ಗೆ ನಾಲ್ಗೆ ಕೆಟ್ಟ ಹೇಳಿ ನಿಮ್ಗೆ ಬೇಕಾದ್ರೆ ಮಾಡ್ಕೊಡ್ತೇನೆ. ಶ್ಯಾಮ್, ಸಾರಿ ಮೇಡಮ್. ಮತ್ತೆ ಈ ತರ ಪ್ರಾಬ್ಲಮ್ ಆಗ್ಬಾರ್ದು, ಗೊತ್ತಾಯ್ತಾ? ಗೀತಾ, ನೀನೇ ಅಪಾಯಿಂಟ್ ಮಾಡಿದ್ಯಲ್ವಾ, ಎಲ್ಲ ಸರಿ ಹೋಗುತ್ತೆ ಅಲ್ವಾ ಶ್ಯಾಮ್? ಹಾ, ಹೌದು ಬ್ರದರ್. ಕಳ್ರು ನೀವಿಬ್ರು. ನಾನು ಏನು ಮಾಡಿಲ್ಲ ಸರ್, ಅದೇನು ತಪ್ಪಿಲ್ಲ ಸರ್. ಅಬ್ಬಾ, ಏನ್ರಿ ಸುಧಾಕರ್, ಅವನ್ ಕೈಲಿ ಒದೆ ತಿಂದಿದ್ದೀರಲ್ಲ, ಕಾಲ ಕಿಕ್ಕೋತಾನೆ. ಸರ್, ಅವ್ರವ್ರು ಗಲಾಟೆ ಮಾಡ್ಕೊತಾ ಇದ್ರು ಸರ್. ಬಿಡ್ಸೋಣ ಅಂತ ಹೋದ್ರೆ ಏಕಾಏಕಿ ಬಂದು ಹೊಡೆದ್ಬಿಟ್ಟ ಸರ್. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲೇ ಇಲ್ಲ ಅವನು. ಇಂಥ ರೌಡಿ ನನ್ ಮಕ್ಳಿಗೆ ಬಾಯಲ್ಲಿ ಹೇಳಿದ್ರೆ ಕೇಳಲ್ಲ. ನೀವೇ 4 ತದಕ್ಬೇಕು. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ರೀ? ಹೌದು, ಯಾರ್ಯಾರಲ್ಲಿ ಜಗಳ ನಡೀತಾ ಇತ್ತ? ಸರ್, ಇವರಿಬ್ರ ಮಧ್ಯಾಹ್ನ ಸರ್. ಬಾರ ಇಲ್ಲಿ. ಕೋವಿಡ್ ಟೈಮ್ ಅಲ್ಲಿ ಮುಚ್ಕೊಂಡು ಮನೇಲಿರೋದ್ ಬಿಟ್ಟು ರೋಡಿಗೆ ಬಂದು ಏನ್ರ ನಿಮ್ದು ಅವಳೆ? ರೇ ಸುಧಾಕರ್, ಇವನ್ಗೂ ಯಾವ ಪ್ಲಾನ್ ಹಚ್ಚ್ರೆ? ಸರ್ ಏನ್ ಸರ್ ಅನ್ಯಾಯ? ನಮ್ದೇನು ತಪ್ಪಿಲ್ಲ ಸರ್. ಅಂಗಡಿ ಮುಂದೆ ನಿಂತ್ಕೊಂಡು ಟೀ ಕುಡಿತಾ ಇದ್ವಿ, ಇವನೇ ನಮ್ಮ ಮೇಲೆ ಕೈ ಮಾಡಿದ್ದು. ಸರ್ ಹೇಳಿ ಸರ್. ಮಗ ಹೇಳೋ. ಹೌದು ಸರ್, ನಮ್ಮ ಪಾಡಿಗೆ ನಾವು ಅಂಗಡಿ ಮುಂದೆ ಮಾತಾಡ್ಕೊಂಡು ನಿಂತಿದ್ವಿ, ಅವನೇ ಬಂದು ಗಲಾಟೆ ಶುರು ಮಾಡಿದ್ದು. ಸರ್ ಕೂಡ ಅಲ್ಲೇ ಇದ್ರು, ಬೇಕಾದ್ರೆ ಅವ್ರನ್ನೇ ಕೇಳಿ. ನಿಜ ಸರ್, ಇವ್ರದೇನು ತಪ್ಪಿಲ್ಲ ಸರ್. ಪಾಪ ಮಾತಾಡ್ತಾ ನಿಂತಿದ್ರು, ಏಕಾಏಕಿ ಅವನೇ ಬಂದು ಹೊಡೆದಿದ್ದು ಸರ್. ಬೇಡ ಅಂತ ಬಿಡ್ಸಕ್ ಹೋದೆ, ನೋಡಿ ನನ್ಗೆ ಹೆಂಗ್ ಹೊಡೆದ್ಬಿಟ್ಟಿದ್ದಾನೆ. ಲೋಫರ್ ನನ್ನ ಮಗನಿಗೆ ಸರಿಯಾಗಿ ಬೆಂಡೆತ್ತಿದ್ದೀನಿ. ಪೊಲೀಸ್ ಅಂದ್ರೆ ಸದ್ರ ಅನ್ಕೊಂಡಿದ್ದಾನ? ನೆಕ್ಸ್ಟ್ ಟೈಮ್ ಪೊಲೀಸ್ ಹತ್ರ ಹೋಗಕ್ಕೆ ಯೋಚನೆ ಮಾಡ್ಬೇಕು ಅವನು. ಹಂಗ್ ಬುದ್ಧಿ ಕಲ್ಸಿದ್ದೀನಿ. ನೀವು ಅಷ್ಟೇ, ನೆಕ್ಸ್ಟ್ ಟೈಮ್ ಏನಾರ ಬಾಲ ಬಿಚ್ಚಿದ್ರೆ
ಕೇವ್ರೆ ತಗೊಳ್ಳಿ, ಅಮ್ಮ ಫೋನ್ ಮಾಡಿದ್ದಾರೆ. ಒಂದು ನಿಮಿಷ. ಹಲೋ, ಹೇಳಮ್ಮ. ಈಗ ಹೇಗಿದೆಯಾ ಲಕ್ಕಿ? ನಾನು ಆರಾಮಾಗಿದ್ದೀನಮ್ಮ. ಸ್ವಲ್ಪ ಫುಡ್ ಪಾಯ್ಸನ್ ಆಗಿತ್ತು. ಗೀತಾ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಲಕ್ಕಿ, ನೀನು ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡ್ಬೇಕು. ಎಲ್ಲಂದ್ರೆ ಅಲ್ಲಿ ತಿಂತ್ಯಾ ಕಣೋ. ಪ್ರಾಕ್ಟೀಸ್ ಅಂತಿರತ್ತೆ, ಮ್ಯಾಚ್ ಅಂತಿರತ್ತೆ. ನಿನ್ ಆರೋಗ್ಯನ ನೀನ್ ನೋಡ್ಕೋಬೇಕು ಅಲ್ವಾ? ಸರಿಮ್ಮ, ನೋಡ್ಕೋತೀನಿ. ಸರಿ, ಹೇಗೋ ನಿನ್ ಯೋಚನೆ ತಪ್ತು ನನಗೆ. ಯಾಕಮ್ಮ? ನನ್ ಯೋಚನೆ ಇಲ್ಲ ಅಂದ್ರೆ ಇನ್ಯಾರ ಯೋಚನೆ ನಿನಗೆ? ಈ ದತ್ತಂದು ಬೆಳಿಗ್ಗೆ ಹೋದವನು ಇನ್ನೂ ಬಂದಿಲ್ಲ. ಎಲ್ ಹೋಗಿದಾನೋ ಏನೋ. ಎಲ್ಲೋಗಿದ್ದಾನೆ? ಎಲ್ಲೋ ಹೇಳ್ ಹೋಗ್ತಾನೆ. ಅವನ್ಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಯಾವಾಗ ಬೇಕಂದ್ರೆ ಅವಾಗ ಹೋಗ್ತಾನೆ, ಯಾವಾಗ ಬೇಕಂದ್ರೆ ಅವಾಗ ಮನೆ ಒಳಗ್ ಬರ್ತಾನೆ. ಏನಾದ್ರೂ ಹೇಳಕ್ ಹೋದ್ರೆ ಕಡ್ಡಿ ತುಂಡು ಮಾಡ್ದಾಗ ಮಾತಾಡ್ತಾನೆ. ಗೀತಾ, ದತ್ತನಂಗೆ ಫೋನ್ ಮಾಡು. ಅಮ್ಮ, ನೀನ್ ಯೋಚನೆ ಮಾಡ್ಬೇಡ. ಅವ್ನು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾನೆ. ಒಬ್ನೇ ಬಿಟ್ಬಿಡು. ಮಗಂದ್ ಇದೇ ಗೋಳು ಒಂದ್ ಬರ್ತಾ ಇರ್ತವೆ. ನೀನ್ ಹೇಳೋದ್ ಸರಿ ಇದೆ ಕಣೋ, ಆದ್ರೆ ನಿನ್ನೆ ಅಷ್ಟೇ ಗಲಾಟೆ ಮಾಡ್ಕೊಂಡ್ ಬಂದಿದ್ದಾನೆ. ಇವತ್ ಇನ್ನೇನ್ ಮಾಡ್ಬಿಡ್ತಾನೋ ಅಂತ ಭಯ ಅಷ್ಟೇ. ಅದೆಲ್ಲ ಏನೂ ಆಗಲ್ಲ ಬಿಡು. ಇನ್ನು ಸ್ವಲ್ಪ ಹೊತ್ತು ನೋಡ್ತೀನಿ, ಮತ್ತೆ ಫೋನ್ ಮಾಡಿಸ್ತೀನಿ. ದತ್ತಣ್ಣ ಫೋನ್ ತೆಗಿತಿಲ್ಲ. ಅಮ್ಮ, ಗೀತನ್ ಫೋನಿಂದ ದತ್ತನಂಗ್ ಟ್ರೈ ಮಾಡಿಸ್ದೆ. ಅವ್ನ್ ಫೋನ್ ರಿಸೀವ್ ಮಾಡಿಲ್ಲ. ನಾನು ತುಂಬಾ ಹೊತ್ತಿಂದ ಫೋನ್ ಮಾಡ್ತಿದ್ದೀನಿ ಕಣೋ, ಅವನು ಫೋನ್ ರಿಸೀವ್ ಮಾಡ್ತಿಲ್ಲ. ಅಯ್ಯೋ, ಯೋಚನೆ ಮಾಡ್ಬೇಡಮ್ಮ. ಬೇಜಾರಲ್ಲಿ ಎಲ್ಲೋ ಕೂತಿರ್ತಾನೆ, ಆಮೇಲೆ ಬರ್ತಾನೆ. ಅವನ ಮನ್ಸಿಗೆ ಸಮಾಧಾನ ಆದ್ಮೇಲೆ ಅವ್ನು ವಾಪಸ್ ಬರ್ತಾನೆ. ಏನೋ ತಲೆ ಕೆಡ್ಸ್ಕೋಬೇಡ. ಅವ್ನ್ ಫೋನ್ ಮಾಡ್ದೆ ನಿನ್ಗೆ ಫೋನ್ ಮಾಡ್ತೀನಿ. ಓಕೆ? ಸರಿ, ನೀನು ನಿನ್ ಆರೋಗ್ಯ ಹುಷಾರಾಗಿ ನೋಡ್ಕೊ. ಈಗ ಸರಿ ಹೋಗಿದೆ ಅಂತ ಮತ್ತೆ ಏನೇನೋ ತಿನ್ನಕ್ ಶುರು ಮಾಡ್ಬಿಡ್ಬೇಡ. ಇಲ್ಲಮ್ಮ, ಗೀತಾ ಸ್ಟ್ರಿಕ್ಟ್ ಆಗಿ ಒಂದು ಡಯಟ್ ಚಾರ್ಟ್ ಕೊಡ್ತಾ ಇದ್ದಾಳೆ. ಅದನ್ನೇ ಫಾಲೋ ಮಾಡ್ಬೇಕು. ಬೇರೆ ಫುಡ್ ತಿನ್ನಂಗಿಲ್ಲ. ಗೀತಾ ಅಲ್ಲಿರೋದಕ್ಕೆ ನಾನ್ ಆರಾಮಾಗಿರೋದು. ನಮ್ ದತ್ತನ್ ಸಮಸ್ಯೆನೂ ಬಗೆಹರಿದ್ ಬಿಟ್ರೆ ನನ್ನಷ್ಟು ನೆಮ್ಮದಿ ಇರೋಳು ಯಾರು ಇಲ್ಲ. ಎಲ್ಲ ಆಗುತ್ತೆ ಬಿಡಮ್ಮ, ತಲೆ ಕೆಡ್ಸ್ಕೋಬೇಡ. ಬಾಯ್, ಹುಷಾರು. ಸರಿಯಪ್ಪ, ಹುಷಾರು. ದತ್ತಣ್ಣ ಎಲ್ಲೋಗಿರ್ಬೋದು? ಫೋನೇ ರಿಸೀವ್ ಮಾಡ್ತಾ ಇಲ್ಲ ಅವನು. ನೀವೇ ಹೇಳಿದ್ರಲ್ಲ, ಬೇಜಾರಾಗಿ ಎಲ್ಲಾದ್ರೂ ಹೋಗಿ ಕೂತಿರ್ತಾರೆ ಅಂತ. ಹಾಗೆ ಆಗಿರುತ್ತೆ. ಜಲ್ಜಕ್ ಅವ್ರ ಮನೇಲಿ ಮತ್ತೆ ರಂಪ ಮಾಡ್ಬಿಟ್ನ. ಹಾಗ್ ಮಾಡಿರೋ ಡೌಟು. ಅವ್ರಿಗೆ ಮೊನ್ನೆ ಹೋಗಿ ಬಂದಾಗ್ಲೇ ಒಂಥರ ಆಗಿತ್ತು. ಇವಾಗ ಹೋಗಿರೋದಿಲ್ಲ. ಹೇಳಕ್ ಆಗಲ್ಲ ಗೀತಾ. ಮೈಂಡ್ ವೀಕ್ ಆದಾಗ ಯಾರು ಹಿಂಗ ಆಡ್ತಾರೆ ಅಂತ ಹೇಳಕ್ ಆಗಲ್ಲ. ರತ್ತಣ್ಣ ಹಾಗೆ ಮಾಡಿರಲ್ಲ, ನನಗ್ ಗೊತ್ತು. ಅವ್ರು ಫೋನ್ ಮಾಡ್ತಾರೆ, ನೋಡೋಣ ಇರಿ. ನನ್ ಮಕ್ಳು ಅಣ್ಣ ತಮ್ಮಂದಿರು ಬೇಜಾನ್ ಮೆರಿತಾ ಇದ್ರು. ಅವರೇ ಕಿಂಗೋಳು ಅನ್ಕೊಂಡ್ಬಿಟ್ಟಿದ್ರು. ಕಬಡ್ಡಿಲಿ ಚೆನ್ನಾಗ್ ಆಡಿ ಇಡೀ ಜಗತ್ತನ್ನೇ ಗೆದ್ದಿರೋ ತರ ಪೋಸ್ಗಳು ಕೊಡ್ತಾ ಇದ್ರು. ಅಷ್ಟೇ ಅಲ್ಲ ಅಮ್ಮ, ಈ ದುನಿಯಾ ಬೇರೆನೇ ಇದೆ ಅಂತ ತೋರ್ಸ್ಕೊಡೋ ಟೈಮ್ ಬಂದಿದೆ. ಇನ್ನೇನ್ ಮಗ, ಇನ್ನ ಇವನ್ನ ಬಚಾವ್ ಮಾಡೋದಕ್ಕೆ ಆ ದೇವ್ರು ಬಂದ್ರೂ ಸಾಧ್ಯ ಇಲ್ಲ. ಯಾಕಂದ್ರೆ ಇವ್ನ್ ಕೈ ಮಾಡಿರೋದು ಪೊಲೀಸ್ನವ್ರ ಮೇಲೆ. ಪೊಲೀಸ್ನವ್ರು ಸುಮ್ಮನೆ ಬಿಡ್ತಾರ? ಹಾಕೊಂಡು ಗುಂತಾರೆ. ಮೊದ್ಲೇ ನರ ಇಲ್ದೇದವನು, ಇನ್ ಇವ್ರ ಕೇಳಿ ಸಿಕ್ಕಿದ್ರೆ ಮುಗೀತು ಕತೆ ಅವನು. ಬಾಸು, ಇವನ್ ಹುಳ ನನ್ ಮಗ. ನಾವ್ ಇವನ್ ಮೇಲೆ ಸೆಟ್ ತಿರ್ಸ್ಕೊಂಡ್ರೆ ಏನ್ ಪ್ರಯೋಜನ? ನಾವು ಉಡ್ಸ್ಬೇಕಾಗಿರೋದು ಲಕ್ಕಿಗಲ್ವಾ? ಕೂಲ್ ಮಗ, ಕೂಲ್. ನಾನ್ ಪ್ಲಾನ್ ಮಾಡಿರೋದು ಈ ನನ್ ಮಗಂಗ್ ಹೊಸ್ಕಾಕಲ್ಲ, ಅಲ್ಲಿ ಆ ಲಕ್ಕಿನ ತುಳಿಯಕ್ಕೆ. ಇಲ್ಲಿ ಈ ನನ್ ಮಗಂಗ್ ಗುದ್ದಿದ್ರೆ ಅಲ್ಲಿ ಅವನಿಗೆ ನೋವಾಗ್ಬೇಕು ಅಂತ ಐಡಿಯಾ ಮಾಡಿದೆ. ಗುರು, ಈಗೇನ್ ಪ್ಲಾನ್ ಮಾಡಿದ್ಯಾ ಗುರು? ನೋಡೋ, ಆ ನನ್ನ ಮಕ್ಕಳು ಇಬ್ರು ಬಂದು ನನ್ನ ಕಾಲಿಗೆ ಬಿದ್ದು ಸ್ಟೇಟ್ಮೆಂಟ್ ಕೊಟ್ಟು ನನ್ನ ಬಚಾವ್ ಮಾಡು ಅಂತ ಕೇಳ್ಕೊಬೇಕು. ಈಗಾಗ್ಲೇ ಒಬ್ಬನ್ ಬಲೆಗೆ ಬಿಲ್ಸಾಗಿದೆ, ಇನ್ನೊಬ್ಬನ್ನ ಕೆಡಬೇಕಷ್ಟೇ. ಅದೆಂಗಾಗತ್ತೆ ಬಾಸು? ಅದಕ್ಕೂ ಪ್ಲಾನ್ ಮಾಡಿದ್ದೀನಮ್ಮ. ಆ ಲಕ್ಕಿ ಎಲ್ಲಿದ್ರೂ ಓಡ್ ಬರ್ಬೇಕು, ಆ ತರ ಪ್ಲಾನ್ ಮಾಡಿದ್ದೇನೆ. ಈಗ ಲಕ್ಕಿ ಎಲ್ಲಿದನೋ ಅಲ್ಲಿಂದ ಓಡಿ ಓಡಿ ಬರ್ತಾನೆ. ಕರ್ನಾಟಕಕ್ಕೆ ತಟ್ಟದ ಬಂದ್ ಬಿಸಿ ಬಹುತೇಕ ಜಿಲ್ಲೆಗಳಲ್ಲಿ ವಾಹನ. ಸಂಪಿಗೆ ದಿಬ್ಬದಲ್ಲಿ ಇಂದು ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಲಾಗಿದೆ. ಅವರು ತೀವ್ರವಾಗಿ ಗಾಯಗೊಂಡಿರುವುದರಿಂದ
ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. ತೀವ್ರವಾಗಿ ಗಾಯಗೊಂಡಿದ್ದ ಅವರಿಗೆ 4 ಹೊಲಿಗೆಗಳನ್ನು ಹಾಕಿ ರಕ್ತಸ್ರಾವ ನಿಲ್ಲಿಸಲಾಯಿತು. ಇದರ ಹಿಂದೆ ಇದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಬೆಂಗಳೂರು ಬ್ರೇವ್ ತಂಡದ ನಾಯಕ ಲಕ್ಕಿ ಅವರ ಅಣ್ಣ ದತ್ತ. ಲಕ್ಕಿ ಟಿವಿ ಹಾಕಿದ್ಯೇನೋ? ಅಯ್ಯೋ ಮೊದಲು ಟಿವಿ ಹಾಕಿ ನ್ಯೂಸ್ ನೋಡೋ. ಗೀತಾ ಗೀತಾ ಯಾಕಷ್ಟು ಅರ್ಜೆಂಟಲ್ಲಿ ಟಿವಿ ಹಾಕ್ತಿದ್ದೀರಾ? ಏನೋ ನ್ಯೂಸ್ ಬರ್ತಾ ಇದ್ದಂತೆ. ನಿಮ್ ಬಗ್ಗೆನೇ ಇರುತ್ತೆ. ಅಮ್ಮ ಏನೋ ಗಾಬರಿ ಹೇಳಿದ್ರು. ಹೌದಾ? ಹಲ್ಲೆ ಮಾಡಿದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಬೆಂಗಳೂರು ಬ್ರೇವ್ಸ್ ತಂಡದ ನಾಯಕ ಲಕ್ಕಿ ಅವರ ಅಣ್ಣ ದತ್ತ. ಪೊಲೀಸರು ಅವರನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ. ದತ್ತಣ್ಣನ ಅರೆಸ್ಟ್ ಮಾಡಿದಾರಂತೆ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಹಲ್ಲೆ ಮಾಡಿದವರಿಗೆ ತಕ್ಕ ಶಿಕ್ಷೆ ನೀಡಲಾಗುವುದೆಂದು ಪೊಲೀಸ್ ವಕ್ತಾರರು ತಿಳಿಸಿದ್ದಾರೆ. ಘಟನೆ ನೋಡಿದ ವ್ಯಕ್ತಿಗಳು ನಮ್ಮೊಂದಿಗಿದ್ದಾರೆ, ಬನ್ನಿ ಏನ್ ಹೇಳ್ತಾರೆ ನೋಡೋಣ. ಆ ಘಟನೆ ನಡೆದಂತ ಜಾಗದಲ್ಲಿದ್ದ ಪ್ರತ್ಯಕ್ಷದರ್ಶಿಗಳು ನಮ್ ಜೊತೆ ಇದ್ದಾರೆ. ಅಲ್ಲೇನ್ ನಡೀತು ಅಂತ ಅವ್ರ ಬಾಯಿಂದಾನೆ ಕೇಳೋಣ ಬನ್ನಿ. ಸರ್, ನಿಮ್ಮ ಹೆಸರು? ದತ್ತನ ಈ ತರ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಖಂಡಿತ ಇವಂದೇ ಪ್ಲಾನ್ ಇರುತ್ತೆ. ನಿಮಗ್ ಚೆನ್ನಾಗ್ ಗೊತ್ತಾ ಅವರು ಪರಿಚಯನವರು? ಅಯ್ಯೋ, ಗೊತ್ತಿಲ್ದ ಇನ್ನೇನ್ ಮೇಡಮ್, ನಮ್ಮೂರ್ನವ್ರೆ ದೊಡ್ಡ ದಾದಾಗಳು ರೌಡಿಗಳ ತರ ಆಡ್ತಾರೆ, ಕಬಡ್ಡಿ ಒಂದ್ ಚೆನ್ನಾಗ್ ಆಡ್ತಾರೆ, ಅಷ್ಟಕ್ಕೆ ಈ ತರ ದಿಮಾಗ್ ತೋರ್ಸೋದ? ಯಾರು ಮಾತಾಡ್ಸಂಗೆ ಇಲ್ಲ ಮೇಡಮ್. ಅವ್ರ ವಿರುದ್ಧ ಏನಾದ್ರು ಮಾತಾಡಿದ್ರೆ ಅಷ್ಟೇ ಅವ್ರ ಕತೆ. ನೋಡು ಅವ್ನಿಗೆ ನಮ್ಮನ್ನ ಕಂಡ್ರೆ ಆಗಲ್ವಲ್ಲ, ಹೇಗೆ ಹೇಳ್ತಾ ಇದ್ದಾನೆ ನೋಡು. ಇವಾಗ ನೀವೇನ್ ಹೇಳ್ತಾ ಇದ್ದೀರಾ? ಬೆಂಗಳೂರು ಟೀಮ್ ಕ್ಯಾಪ್ಟನ್ ಲಕ್ಕಿ ಅವನೇನ್ ಕಡಿಮೆ ಅಲ್ಲ ಮೇಡಮ್. ಹೀಗೆ ನಾವು ಕಬಡ್ಡಿ ಆಡ್ಬೇಕಾದ್ರೆ ಆಪೋಸಿಟ್ ಟೀಮ್ ಅವ್ನ್ ಹೊಡೆದು ಇದೇ ತರ ಪೊಲೀಸ್ನವ್ರು ಎತ್ತಾಕೊಂಡ್ ಬಂದಿದ್ರು. ಅಣ್ಣ ತಮ್ಮಂದು ಸುಮಾರು ಕೇಸ್ಗಳಿದೆ ಬರೀ ಇದೇ ತರ. ಈ ನನ್ನ ಮಗನೇ ದೊಡ್ಡ ಕ್ರಿಮಿನಲ್, ನಮಗೆ ಹೇಳ್ತಾನೆ. ಅವ್ರೆ ಸ್ವಲ್ಪ ಸಮಾಧಾನವಾಗಿರಿ. ನೋಡ್ಗೀತಾ ಹೇಗ್ ಮಾತಾಡ್ತಾ ಇದ್ದೇನಂತ. ಇದಿಷ್ಟು ಅಲ್ಲಿ ನಡೆದಿರುವಂತ ಘಟನೆ. ದತ್ತಾತ್ರೇಯ ಅವರು ಉದ್ದೇಶಪೂರ್ವಕವಾಗಿ ಪೊಲೀಸ್ ಪೇದೆ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಪ್ರತ್ಯಕ್ಷದರ್ಶಿಗಳ ಮಾತಿನಿಂದ ಕಂಡು ಬರ್ತಾ ಇದೆ. ದತ್ತಾತ್ರೇಯ ಅವರು ಬೆಂಗಳೂರು ಬ್ರೇವ್ಸ್ ಕಬಡ್ಡಿ ತಂಡದ ನಾಯಕ ಲಕ್ಕಿ ಅವರ ಅಣ್ಣ ಅನ್ನೋದನ್ನ ಮರೆಯೋ ಹಾಗಿಲ್ಲ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆಗೆ ಆದರ್ಶ್ ರಂಗಾಯಣ.